ಲೈ ಹೆಂಗ್ರ ಕಾಣಿಸ್ತಾ ಇದೀನಿ ಅಲ್ಲ ಮದುವೆ ಗಂಡು ಅಂದ್ರೆ ನತ್ತರ ಇರಬೇಕು. ಅಣ್ಣ ಸಕ್ಕತ್ತೆ ಕಾಣಿಸ್ತಾ ಇದೆ ಅಣ್ಣ. ಅದಕ್ಕೆ ಏನಾದ್ರು ನಿಮ್ಮ ನೋಡ್ಬಿಟ್ರೆ ಹಂಗೆ ನಿಂತ್ಕೊಬಿಡ್ತಾರಣ್ಣ. ನಿಂತ್ಕೊಳ್ಳೋದನ ಅದಕ್ಕೆ ಅಣ್ಣನ್ ನೋಡ್ತಾ ನೋಡ್ತಾ ಹಂಗೆ ಕಳೆದ ಹೋಗ್ಬಿಡ್ತಾರೆ. ಹಂಗೆ ಕಳ್ಬೇಕು ಅಂದ್ರೆ ಸೆಂಟಲ್ ಸೆಂಟೋಡಿಯೋ ಕೊಳ ಇದೆ, ಇದು ಬರ್ತಾ ಇಲ್ಲ, ಹಿಡ್ಕೊಳ್ಳೋ ಇಲ್ಲಿ. ಏನಾಯ್ತು ಪುರ್ಸಿ, ಸೆಂಟಲ್ಲೇ ಜಳಕ ಮಾಡಂಗಿದ್ಯಾ? ಮತ್ತೆ ಆರಾಧನವ್ರಿಗೆ ನನ್ನ ಎಣ್ಣೆ ವಾಸನೆ ಬರ್ಬಾರದಲ್ವಾ, ಅದಕ್ಕೆ ಅವನು ವಾಸನೆ ಬಂದ್ಬಿಟ್ರೆ ನೀವ್ಯಾರ ಕುಡ್ದಿರ್ಬೇಕು, ಅದಕ್ಕೆ ವಾಸನೆ ಬರ್ತದೆ ಅಂತ ಅಂದ್ಬಿಡ್ತದೆ ಅಷ್ಟೇ. ಹೆಂಡತಿ ಜೊತೆ ಹೇಗ್ ಮಾತಾಡಬೇಕಂತ ಇವಾಗ ಕಲ್ಕೊಬಿಟ್ಟು ಅನ್ಕೊಂಡ್ರೆ ನಮ್ ಕಿರಿಚಿ. ಏನ್ರಿ ಪುರುಷೋತ್ತಮ್, ಮಗನ್ ಥರ ರೆಡಿ ಆಗ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಮದುಮಗನ್ ಥರ ಅಲ್ಲ ಕಣೋ, ನಾನು ಮದುಮಗಂದೆ. ಯಾಕೆ ಡೌಟಾ? ಡೌಟೇ. ತಮಾಷೆಗೆ ಹೇಳಿದೆ ಬ್ರೋ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ? ತಮಾಷೆನೂ ಮಾಡಬಾರ್ದಾ? ರೀ ನೀವು ಒಳ್ಳೆ, ಇದಕ್ಕೊಂದು ಸೈನ್ ಹಾಕ್ರಿ. ಏನಿದು? ರೀ ಇದು ಮ್ಯಾರೇಜ್ ಸರ್ಟಿಫಿಕೇಟ್, ನೀವಿಬ್ಬರು ಮದುವೆ ಆಗ್ತಿದ್ದೀರಲ್ಲ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಪ್ರೂಫು. ನೇರವಾಗಿ ತಾಳಿನೇ ಕಟ್ತಿದೆ ಅಂತೆ, ಇನ್ನಿದೆಲ್ಲ ಯಾಕೆ? ನಾನು ಸೈನ್ ಹಾಕಲ್ಲ. ರೀ ಡ್ರೈವಿಂಗ್ ಬರುತ್ತೆ ಅಂತ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ದೆ ಡ್ರೈವ್ ಮಾಡ್ತೀವಾ? ಇದು ಹಾಗೇನೆ, ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಸುಮ್ಮನೆ ಸೈನ್ ಮಾಡ್ರಿ. ಸೈನ್ ಎಲ್ಲ ಹಾಕಲ್ಲ ಕಣಲ್ಲಿ. ಹೌದು ಪುರ್ಸಿ, ಮದುವೆಗೆ ಮುಂಚೆನೆ ಡೈವರ್ಸ್ ಕೊಡಂಗಿದ್ದಾನೆ, ಸೈನ್ಗೇನೆಲ್ಲ ಹಾಕಕ್ ಹೋಗ್ಬೇಡ ಪುರ್ಸೆ. ಈ ಮದುವೆ ಕಾಂಟ್ರಾಕ್ಟು ನಾನು, ಈ ಮದುವೆ ನಡೆದ್ರೇ ನಂಗೆ ದುಡ್ಡು ಸಿಗೋದು. ನಾನು ನಿಲ್ಲಿಸ್ತೀನಾ? ಈ ಸುಮ್ಮನೆ ನಿಮ್ಮ ಕೆಲಸ ನೋಡ್ರಿ, ಸೈನ್ ಹಾಕ್ರಿ. ನೀ ತಿಪ್ಪರ್ ಲಾಗ ಹಾಕೋರು ನಾನು ಸೈನ್ ಹಾಕಲ್ಲ. ಸೈನ್ ಹಾಕ್ರಿ. ಸೈನ್ ಹಾಕೋಣ ಮಗಲೇ. ರೀ ಸೈನ್ ಹಾಕ್ಬೇಕೀಗ ನೀವು. ನೀವು ಹೇಳಿದ್ರೆ ಅರ್ಥ ಅಲ್ವಾ? ಹೊಡೆದೇ ಕೊಡ್ತೀನಿ ಮಗನೇ. ಸೈನ್ ಹಾಕೋಣ ಅಂದ್ರೆ ಸೈನ್ ಹಾಕೋಣ. ಪುರುಷೇ ಬಾಬಾ ಕುತ್ಕೊಳ್ರೇ. ಕುತ್ಕೊಳ್ಳಿ ಹೇಳಿ ಅಂದ್ರೆ ಈಗೇನು ರಾಜಲಕ್ಷ್ಮಿ? ಸೈನ್ ಹಾಕ್ಬೇಕು ಅವರು. ಸೈನಾ? ಹೌದು, ಮಾಡಿಸ್ತೀನಿ ಇರು. ಹಳೆ ಅಂದರೆ ನಾನು ಯಾರು ಹೇಳಿದ್ರು ಸೈನ್ ಮಾಡೋದಮ್ಮವ. ಸರಿ ಇಲ್ಲ ಇವನು. ಹಳೆ ಅಂದರೆ ಈ ಮದುವೆ ಓಡಾಡ್ತಾ ಇರೋದೇ ರಾಜಲಕ್ಷ್ಮಿ, ಅವ್ರೇನಾದರೂ ಮಾಡ್ತಾರಾ? ಸುಮ್ಮನೆ ಸೈನ್ ಮಾಡಿ ಪಾಪ. ಮವ ಅವನು ಮೋಸ ಮಾಡಿದ್ರೆ ನಮ್ಮ ರಾಜಲಕ್ಷ್ಮಿ ಅಂತನಲ್ಲಪ್ಪ. ಹಳೆ ಅಂದರೆ ನಿಮಗೆ ಅಂಥವ್ರು ನೋಡಿ 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 ಯಾರು ನೋಡಿದ್ರು ಅನುಮಾನ ಶುರುವಾಗಿದೆ ಅಷ್ಟೇ. ಹಳೆ ಅಂದರೆ ನಿಮ್ಮ ಮೊದಲು ಸೈನ್ ಹಾಕಿ, ಅಲ್ಲಿ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಇಲ್ವಾ? ನಾನು ಯಾವುದೇ ಕಾರಣಕ್ಕೂ ಸೈನ್ ಹಾಕಲ್ಲ. ಬೇಕು ಅಂದರೆ ಎಲ್ಲರ ಮುಂದೆ ತಾಳಿ ಕೆಟ್ಟ ಕರ್ಕೊಂಡು ಹೋಗ್ತೀನಿ. ನೀನೇನೋ ಕರ್ಕೊಂಡು ಹೋಗ್ತೀಯಾ? ನಾಳೆ ದಿನ ನನ್ನ ಹೆಂಡತಿ ಮಗಳು ನೀನು ನಾನು ಗಂಡನೇ ಅಲ್ಲ ಅಂತ ಬಿಟ್ಟು ಬಂದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ರಾಜಲಕ್ಷ್ಮಿ ಅದೆಂಥದೋ ಮ್ಯಾರೇಜ್ ಸರ್ಟಿಫಿಕೇಟ್ ಸರ್, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ತಾವ್ರೆ. ಇದೇನು ಬಾವ ಈಗ ಅನ್ಸಿದ್ಯಾ? ನೀನು ಇವ್ರ ಪಾರ್ಟಿ ನೀನಾ? ಅಯ್ಯೋ ಹಳಿ ಅಂದ್ರೆ ನನ್ನ ಹೆಂಡತಿ ಮಗಳು ಬಹಳ ಚಾಲಾಕಿ, ಹಾಗಾಗ್ಬಾರ್ದು ಅಂದ್ರೆ ನೀವು ಈಗ ಸೈನ್ ಹಾಕಿ. ರೀ ಬೇಕಾದ್ರೆ ನೋಡ್ರಿ, ಆರಾಧನ ನಿಮ್ಮಮ್ಮ ಇಬ್ರು ಸೈನ್ ಹಾಕಿದ್ದಾರೆ, ನಿಮ್ಮೊಬ್ಬರದೇ ಬಾಕಿ. ರಾಜಲಕ್ಷ್ಮಿ ಏನು ಕೂಗಾಡ್ತಾ ಇದೆಯಾ? ಕಂದಮ್ಮ ಎಣ್ಣೆ ಜೀವ, ಎಳೆ ಜೀವ ಅಂತ ಹೇಳಿ ಅಂದ್ರೆ ಕುಡಿ ಹಳಿ ಅಂದ್ರೆ ಮೀನಾ ಮೇಷ ಎಣ್ಸಕ್ಕೆ ಟೈಮ್ ಇಲ್ಲ. ನನ್ನ ಹೆಂಡತಿ ಮಗಳನ್ನ ನೀವು ಮದುವೆ ಆಗಬೇಕು ಅಂದರೆ ಪೇಪರ್ಗೆ ಸೈನ್ ಹಾಕಿ, ಇಲ್ಲಾಂದ್ರೆ ಬೇಡ.
ಬೇಡವಂತ ನಡೆ ರಾಜಲಕ್ಷ್ಮಿ. ಮಾವ ನನಗೆ ಆರಾಧನೆಯವ್ರು ಬೇಕು. ಹಾಗಾದ್ರೆ ಸೈನ್ ಹಾಕ್ಬೇಕು. ಎಲ್ಲಿ? ಇಲ್ಲೇ ಹಾಕ್ರಿ. ಏಯ್ ರಾಜಲಕ್ಷ್ಮಿ ತಗೊಳ್ಳಿ ಹೇಳಿದ್ರೆ ಇಲ್ಲಿ. ಸರ್ ಪೆನ್ ಕ್ಯಾಪ್ ತೆಗಿಕೇಳಿ ಸರ್. ಅಳಿ ಅಂದ್ರೆ ಬರಿಬೇಕಂದ್ರೆ ಕ್ಯಾಪ್ ತೆಗಿಬೇಕು. ಓ ಸೂಪರ್ ಸರ್, ಸೂಪರ್. ಮೈ ಸರ್ ಥ್ಯಾಂಕ್ ಯು. ಖುಷಿ ಸರ್ ಥ್ಯಾಂಕ್ ಯು. ಮೈ ಸರ್ ಮುಹೂರ್ತಕ್ಕೆ ಲೇಟ್ ಆಯಿತು, ಬನ್ನಿ ಹೋಗೋಣ. ಪುರುಷೋತ್ತಮರೇ ರೆಡಿಯಾಗಿ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಳಿ ಅಂದ್ರೆ ಸಾಕು ನಿಲ್ಸಿ. ಮಗಳು ಮದುವೆ ಡನ್. ಅಕ್ಕ ಹೇಗ್ ಕಾಣಿಸ್ತಾ ಇದ್ದೀನಿ? ಯಾರಾದ್ರೂ ನನ್ನನ್ನ ಹೀಗ್ ನೋಡಿದ್ರೆ ಹಾಗೆ ಬಿದ್ಬಿಡ್ತಾರೆ ಅಲ್ಲ. ನನ್ನ ಫ್ರೆಂಡ್ ರಾಹುಲ್ ಇದಾನಲ್ಲ, ಅವನು ಹೀಗೆ ಹೇಳ್ತಾ ಇದ್ದ ನನ್ ಮಾಡೆಲ್ ತರ ಇದ್ದೀನಿ ಅಂತ. ಆದ್ರೆ ಏನ್ ಮಾಡೋದು, ಅಪ್ಪ ಮಾಡ್ಲಿಂಗ್ ಮಾಡೋದಕ್ ಬಿಡಲ್ಲ. ನಿನಗ್ ನಾನ್ ಚೆನ್ನಾಗಿದ್ದೀನಿ ಅಂತ ಹೊಟ್ಟೆ ಕಿಚ್ಚಲ್ಲ? ಏನಕ್ಕೆ ಹೀಗ್ ಕೂತಿದ್ಯಾ ಅಂತ? ಹೋಗಿ ಹೋಗಿ ನಿನಗೆ ಹೇಳ್ತಾ ಇದ್ದೀನಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಇವತ್ತು ನಿನ್ ಮದ್ವೆ, ಇವತ್ತಾದ್ರೂ ಸ್ವಲ್ಪ ನಗ್ಬಾರ್ದಾ? ಏನಕ್ಕೆ ಮುಖ ಹೀಗೆ ಇಟ್ಕೊಂಡು ಕೂತಿದ್ಯಾ? ಇಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ, ಒಂದ್ ರೀಲ್ಸ್ ಮಾಡೋಣ ಅನ್ಕೊಂಡೆ. ನಿನ್ ಮುಖ ನೋಡಿದ್ರೆ ಅದಕ್ಕೂ ಮನ್ಸು ಬರಲ್ಲ. ಬೇಡ, ನಾನೇ ಮಾಡ್ಕೋತೀನಿ. ಸಿರಿ, ನೀನ್ ಹೋಗಿರೋ, ಆರಾಧನನ್ನ ನಾವು ಕರ್ಕೊಂಡ್ಬರ್ತೀವಿ. ಸರಿ. ಅಪ್ಪ, ಮಗಳೇ ಬಾ ಒಳಗೆ. ಯಾಕಲ್ಲೇ ನಿಂತ್ಬಿಟ್ಟೆ? ಬಾ. ನೀವೇನೋ ಫೈಲ್ ನೋಡ್ತಿದ್ರಲ್ಲ, ಡಿಸ್ಟರ್ಬ್ ಆಗುತ್ತೇನೋ ಅಂತ. ಅಪ್ಪ, ಕಾಫಿ ಮಾಡ್ಕೊಂಬಂದಿದ್ದೀನಿ. ಅರೇ ನೀನು ಯಾಕೆ ಮಾಡ್ಕೊಂಡು ಬರೋದಕ್ಕೆ ಹೋದೆ? ಅಲ್ಲ, ರೆಸ್ಟ್ ಮಾಡು ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ. ನೀನು ನೋಡಿದ್ರೆ ಆಗಲೇ ಓಡಾಡ್ತಾ ಇದೆಯಲ್ಲ. ಅಯ್ಯೋ, ನನಗೇನಾಗಿದೆ ಅಪ್ಪ? ನಿಮಗೆ ನಾನು ಮಾಡೋ ಕಾಫಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ಕೊಂಬಂದೆ. ತಗೊಳ್ಳಿ. ಥ್ಯಾಂಕ್ ಯು. ಅಪ್ಪ, ನಂಗೆ ಹುಷಾರಿಲ್ಲ ಅಂದರೆ ನೀವು ನನ್ನ ಜೊತೆ ಎಷ್ಟು ಚೆನ್ನಾಗಿರ್ತೀರ. ನಂಗೆ ಒಂದೊಂದು ಸತಿ ಅನಿಸುತ್ತೆ ನಾನು ಯಾವಾಗಲೂ ಹುಷಾರು ತಪ್ಪಬೇಕು, ಆಗ ಅಪ್ಪ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ. ಮಗಳೇ ಬಿಡ್ತು ಅನ್ನು. ಏನು ಅಂತ ಮಾತಾಡ್ತಿದ್ಯಾ ನೀನು? ನೀನು ಯಾವಾಗಲೂ ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ. ನನಗೇನು ಬಿಡಿಯಪ್ಪ, ನನ್ನ ತಮ್ಮ ನನ್ನ ಜೊತೆ ಇದ್ದರೆ ನಾನು ಚೆನ್ನಾಗೇ ಇರ್ತೀನಿ. ಬೈ ದ ವೇ ಅಪ್ಪ, ಸುಶಾಂತ್ನ ಯಾವಾಗ ಕರೆಸ್ತಿದ್ದೀರಾ?
ಓ, ಮೂರ್ತಿ ಅಂಕಲ್ ಬೇಡ ಅಂದ್ರ? ಇಲ್ಲ ಮಗಳೇ, ಹಾಗೇನೂ ಇಲ್ಲ. ನೀವಿಲ್ಲ ಅನ್ನೋದ್ರಲ್ಲೇ ಎಲ್ಲ ಅರ್ಥ ಆಗ್ತಿದೆ ಅಪ್ಪ. ಮೂರ್ತಿ ಅಂಕಲ್ ಬೇಡ ಅಂದಿರ್ತಾರೆ, ಯಾಕಂದ್ರೆ ಅವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ವಲ್ಲ. ನೋಡು ಅಮಲ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ನಿಜ. ಅದರಲ್ಲೂ ಮೂರ್ತಿ ಅಂಕಲ್ ಬಗ್ಗೆ ಏನೂ ಮಾತಾಡಬಾರ್ದು. ಆ ಥರ ಏನಾದರೂ ಮಾತಾಡಿದ್ರೆ ನೀವು ನನಗೆ ಉಶ್ ಅಂತೀರಲ್ಲ ಅಪ್ಪ. ಸಾರಿ ಮಗಳೇ, ಅವತ್ತು ನಾನು ಅವತ್ತು ಮಾತ್ರ ಅಲ್ಲ ಅಪ್ಪ, ನೀವು ಯಾವತ್ತೂ ಮೂರ್ತಿ ಅಂಕಲ್ನ ಬಿಟ್ಕೊಡಲ್ಲ, ನನಗೆ ಗೊತ್ತು. ನಿಮಗೆ ನಿಮ್ಮ ಮಗಳಿಗಿಂತ ಮೂರ್ತಿ ಅಂಕಲೇ ಹೆಚ್ಚು. ಇಲ್ಲ ಮಗಳೇ, ನನಗೆ ಯಾವತ್ತೂ ಎಲ್ರಿಗಿಂತ ನೀನೇ ಹೆಚ್ಚು, ನೀನೇ ಮುಖ್ಯ. ಇದು ಕೇಳೋದಕ್ಕೆ ಚೆನ್ನಾಗಿದೆ, ಆದರೆ ಇದೇನಾದರೂ ನಿಜ ಆಗ್ಬಿಟ್ಟಿದ್ರೆ ನನ್ನಷ್ಟು ಹ್ಯಾಪಿ ಪರ್ಸನ್ ಈ ಪ್ರಪಂಚದಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಅಮಲ, ಆದರೆ ಅದು ನಿಜ. ನೀನು ಜೀವನದಲ್ಲಿ ಕಷ್ಟಪಡಬಾರ್ದು, ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು ಅಂತಾನೆ ಮದುವೆ ಆದ್ಮೇಲೂ ನಿನ್ನನ್ನು ಇಲ್ಲೇ ಉಳಿಸ್ಕೊಂಡಿತ್ತು. ಯಾವ ಅಧಿಕಾರ ಜವಾಬ್ದಾರಿಗಳನ್ನೂ ನಿನಗೆ ಕೊಡದೆ ಸುಶಾಂತ್ಗೆ ಎಲ್ಲದನ್ನೂ ಓಡಿಸೋದಕ್ಕೆ ನೋಡಿತ್ತು. ಆದರೆ ನನ್ನ ಖುಷಿ ಎಲ್ಲಿದೆ ಅಂತ ನೀವು ತಿಳ್ಕೊಳ್ಳೇ ಇಲ್ಲ ಅಪ್ಪ. ಎಲ್ಲಿದೆ ಮಗಳೇ? ನನ್ನ ತಮ್ಮ ಸುಶಾಂತ್ ಹತ್ರ. ಅವನು ನನ್ನ ಕಣ್ಣು ಮುಂದೆ ಇದ್ದರೆ ಅದೇ ನನಗೆ ಖುಷಿ, ನೆಮ್ಮದಿ. ಅವತ್ತೇನೋ ಒಂದು ತಪ್ಪು ಮಾಡ್ದ ಅಂತ ಅವನ್ನ ಹೊರಗೆ ಹಾಕಿದ್ರಿ, ಆದರೆ ಎಷ್ಟು ದಿನ ಅಂತ ನಾನು ಅವನ್ನ ಬಿಟ್ಟಿರಲಿ ಅಪ್ಪ? ನನ್ನ ಕೈಲಾಗಲ್ಲ. ಅಮಲ, ಅಪ್ಪ, ನಿಮಗೆ ನಿಜವಾಗ್ಲೂ ನಾನು ಸಂತೋಷವಾಗಿರ್ಬೇಕು ಅಂತಿದ್ರೆ ಸುಶಾಂತ್ನ ಮನೆಗೆ ವಾಪಸ್ ಕರೆಸಿ.